ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತಕ್ಕೆ ಒಂದು ದೊಡ್ಡ ರಿಲೀಫ್ ಅಂತ ಹೇಳ್ಬೋದು. ಏನು ಗೊತ್ತಾ, ಅಮೆರಿಕ ಭಾರತದ ಮೇಲೆ 50% ಟ್ಯಾರಿಫ್ ಹಾಕಿತ್ತು. ಅಂದರೆ ಟ್ಯಾರಿಫ್ ಅಂದರೆ ಟ್ಯಾಕ್ಸ್ ಆಗಿತ್ತು. ನಮ್ಮ ಭಾರತದಿಂದ ಯಾವುದೇ ವಸ್ತುಗಳು ಅಮೆರಿಕ ಕಳಿಸ್ಬೇಕಂದ್ರೆ ನಾವು 50% ಟ್ಯಾಕ್ಸ್ ಕಟ್ಟಿ ಅವ್ರಿಗೆ ಕಳಿಸ್ಬೇಕಾಗಿತ್ತು. ಆ ರೀತಿಯಾಗಿ ಟ್ಯಾರಿಫ್ ಹಾಕಿದ್ರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಕಾರಣ ಏನು ಗೊತ್ತಾ, ನಾವು ರಷ್ಯಾದ ಕ್ರೂಡ್ ಆಯಿಲ್ ಖರೀದಿ ಮಾಡ್ತೀವಿ ಅಂತ, ಅಂದರೆ ಪೆಟ್ರೋಲ್ ಖರೀದಿ ಮಾಡ್ತೀವಿ ಅಂತೇಳಿ ನಮ್ಮ ಮೇಲೆ ಟ್ಯಾರಿಫ್ ಹಾಕಿದ್ರು ಡೊನಾಲ್ಡ್ ಟ್ರಂಪ್. ಈಗ ಡೊನಾಲ್ಡ್ ಟ್ರಂಪ್ ಮತ್ತು ಪುತಿನ್ ಅವ್ರ ಜೊತೆಗೆ ಮೀಟಿಂಗ್ ಆಗಿದೆ. ಸತತ 3 ಗಂಟೆಗಳ ಕಾಲ ಮೀಟಿಂಗ್ ಆದಮೇಲೆ ಎಲ್ಲ ಪ್ರಪಂಚನೇ ತಿರುಗಿ ನೋಡ್ತಾ ಇತ್ತು. ಈ ಮೀಟಿಂಗಲ್ಲಿ ಯಾವ ರೀತಿಯ ಡಿಸಿಷನ್ ತೊಗೊತಾರೆ, ಭಾರತಕ್ಕೆ ರಿಲೀಫ್ ಸಿಗುತ್ತಾ, ಪ್ರಪಂಚದಲ್ಲಿ ರಷ್ಯಾ ಮತ್ತು ಯುಕ್ರೇನ್ ವಾರ್ ಮುಗಿಯುತ್ತಾ ಅಂತೆಲ್ಲ ತುಂಬ ದೇಶಗಳು ನೋಡ್ತಾ ಇತ್ತು. ಬಟ್ ಅದೆಲ್ಲವೂ ತಲೆ ಕೆಳಗಾಗಿ ಹೋಗಿದೆ. ಕೇವಲ ನಮ್ಮ ಭಾರತಕ್ಕೆ ಮಾತ್ರ ರಿಲೀಫ್ ಆಗಿದೆ. ಯಾಕಂದರೆ 50% ಟ್ಯಾಕ್ಸ್ ಅಂತ ಹಿಂಪಡೆಯಲಾಗಿದೆ. ಕೇವಲ 25% ಮಾತ್ರ ನಾವು ಟ್ಯಾಕ್ಸ್ ಕಟ್ಟಬೇಕು. ಈಗ ಇದರಿಂದ ಭಾರತಕ್ಕೆ ಒಂದು ದೊಡ್ಡ ರಿಲೀಫ್ ಅಂತ ಹೇಳ್ಬೋದು. ಆದರೆ ಉಕ್ರೇನ್ಗೆ ಮಾತ್ರ ಅಮೆರಿಕ ಅಧ್ಯಕ್ಷ ತುಂಬ ಶಾಕ್ ನೀಡಿದ್ದಾರೆ. ಯಾಕಂದರೆ ಡೊನಾಲ್ಡ್ ಟ್ರಂಪ್ ಮತ್ತು ಪುತಿನ್ ಅವರ ಒಂದು ಸಭೆಯಲ್ಲಿ ಮೀಟಿಂಗಲ್ಲಿ ನಡೆದಾಗ ಇದಕ್ಕೆ ಯಾವುದಾದ್ರು ಒಂದು ಕನ್ಕ್ಲೂಷನ್ ಸಿಗುತ್ತೆ, ಒಂದು ಸಜೆಷನ್ ಬಂದೇ ಬರುತ್ತೆ, ಒಂದು ಮುಕ್ತಾಯ ಆಗುತ್ತೆ ಅಂತ ಎಲ್ಲರೂ ಭಾವಿಸಿದ್ರು. ಬಟ್ ಅದು ಯಾವುದೂ ಆಗಿಲ್ಲ. ಏನೇ ಆಗಲಿ ಎಂಥದ್ದಾಗಲಿ ನಮ್ಮ ಭಾರತಕ್ಕೆ ಮಾತ್ರ ಒಂದು ದೊಡ್ಡ ರಿಲೀಫ್ ಅಂತ ಹೇಳ್ಬೋದು. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.